ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ನಾನಿವತ್ತೊಂದು ಮಂಗಳೂರಿನ ಹಳೆ ಕಾಲದ ತಿಂಡಿ ಅಂತ ಹೇಳ್ಬೋದು. ಬಸಳೆ ಪುಂಡಿ ಅಂತ ಹೇಳ್ತಾರೆ. ಅಂದರೆ ಇವಾಗಿನ ವೆದರಿಗೆ ಸೆಕೆಗೆ ಕರೆಕ್ಟಾಗಿ ಸೂಟ್ ಆಗುವಂಥ ತಿಂಡಿ ಅಂತ ಹೇಳ್ಬೋದು. ಬಸಳೆ ನಮಗೆ ಸ್ವಲ್ಪ ತಂಪು ಹೆಲ್ತಿಗೆ, ಹಾಗಾಗಿ ಬಸಳೆ ಪುಂಡಿ ಮಾಡಿ ತೋರಿಸುವಂತ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ನಮ್ಮ ವಿಡಿಯೋನು, ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇದೇ ನೋಡಿ ಬಸಳೆ ಪುಂಡಿ ಅಂತ ಹೇಳ್ತಾರೆ. ತಂಪು ಈ ವೆದರ್ಗೆ ಕರೆಕ್ಟ್ ಆಗಿರುವಂಥ ತಂಪು ಕೂಲ್ ಆಗಿರುವಂಥ ತಿಂಡಿ ನೋಡಿ. ಇದೇ ಬಸಳೆ ಗಿಡ. ನಾನು ಇದನ್ನು ಇವಾಗ ತೆಗೆದುಕೊಂಡು ಬಂದಿದ್ದೇನೆ. ಇದು ನಮ್ಮ ಮನೆ ಗಿಡ ಆದ ಕಾರಣ ಅಷ್ಟು ಗಲೀಜೇನಿಲ್ಲ ನೋಡಿ. ಈ ಥರ ಸೊಪ್ಪನ್ನೆಲ್ಲ ಈ ಥರ ತೆಗೆದು ಕಟ್ ಮಾಡಬೇಕಂದ್ರೆ, ಇಲ್ಲಾಂದರೆ ನೀವು ಒಂದು 2-3 ಸಲ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಹೊಯ್ಗೆಲ್ಲ ಇರ್ತದೆ. ಇದು ಕ್ಲೀನಾಗಿದೆ, ಅದಕ್ಕೋಸ್ಕರ ಒಂದು 2 ಸಲ ತೊಳ್ಕೊಂಡಿದ್ದೇನೆ ನೋಡಿ. ಫಸ್ಟ್ ಸೊಪ್ಪನ್ನೆಲ್ಲ ಕೀಳಬೇಕು. ಆನಂತರ ನೋಡಿ ದಂಟ ನಾನು ಇಷ್ಟಿಷ್ಟು ಸಣ್ಣ ಮಾಡ್ತಾಯಿದ್ದೇನೆ, ಯಾಕಂದರೆ ಇದು ತಿಂಡಿಗೋಸ್ಕರ, ಅದಕ್ಕೋಸ್ಕರ ಸಣ್ಣ ಮಾಡ್ತಾಯಿದ್ದೇನೆ. ಇದು ಒಳ್ಳೆ ಎಳೆಯದಿದೆ, ಚೆನ್ನಾಗಿದೆ. ಬಸಳೆ ಸಹ ನೋಡಿ, ಚೆನ್ನಾಗಿರೋದೆ ಬಸಳೆ ಸೊಪ್ಪು. ಇವಾಗ ಇದನ್ನು ಒಂದು ಸ್ವಲ್ಪ 2-3 ಸಲ ಕ್ಲೀನಾಗಿ ತೊಳ್ಕೊಬೇಕು. ಅಂದರೆ ಹೊಯ್ಗೆ ನಿಮಗೆ ಹೊರಗಡೆಯಿಂದ ತಂದರೆ ಅದರಲ್ಲಿ ಹೊಯ್ಗೆ ಎಲ್ಲ ಇರ್ತದೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ನಾವು ಕುಕ್ಕರಲ್ಲಿ ಒಂದು 3 ವಿಷಲ್ ಇಟ್ಟು ಬೇಯಿಸಿದರೆ ಪರ್ಫೆಕ್ಟಾಗಿ ಬೇಯ್ತದೆ. ಅಂದರೆ ಇದಕ್ಕೆ ಕರೆಕ್ಟಾಗಿ ರುಚಿಗೆ ಕರೆಕ್ಟಾಗಿ ಉಪ್ಪು ಹಾಕ್ಕೊಳ್ಳಿ, ಮತ್ತು ನೀರು ಸ್ವಲ್ಪ ಕಮ್ಮಿ ಹಾಕಿ, ಯಾಕಂದರೆ ಅನಂತರ ಬಸಳೆಯಲ್ಲಿ ಸಹ ನೀರು ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದು 2 ಲೋಟೆ ಅಷ್ಟೇ ಸಾಕು. ಇವಾಗ ಅದಕ್ಕೊಂದು ಮಸಾಲ ಮಾಡ್ಕೊಳ್ಳುವ. ನಾವು ಪುಂಡಿ ಗಸಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಬಸಳೆ ಸೊಪ್ಪಿದು. ಇದಕ್ಕೊಂದು ನಾನೀಗ ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ನಾನು ಬಾಣಲೆಗೆ ಒಂದು 7 ಬ್ಯಾಡಗಿ ಮೆಣಸು, ಅನಂತರ ಕರಿಬೇವು ಸ್ವಲ್ಪ ಜಾಸ್ತಿ, ಅದನ್ನು ಫ್ರೈ ಮಾಡ್ಕೊಳ್ಳೋದು ಫಸ್ಟಿಗೆ. ಅನಂತರ ಕೊತ್ತಂಬರಿ ಬೀಜ ಒಂದು 2.5 ಸ್ಪೂನು ಸಾಕು, 1 ಸ್ಪೂನಷ್ಟು ಜೀರಿಗೆ, ಆಮೇಲೆ 1/4 ಸ್ಪೂನ್ ಮೆಂತೆ. ಇಷ್ಟನ್ನು ಸ್ವಲ್ಪ ಫ್ರೈ ಆದರೆ ಸಾಕು. ಫಸ್ಟಿಗೆ ಮೆಣಸು ಒಂದು ಸ್ವಲ್ಪ ಜಾಸ್ತಿ ಫ್ರೈ ಆದರೆ, ಮಸಾಲ ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಆಫ್ ಮಾಡಿ, ಆನಂತರ ಇದು ಕಾಯಿ ತುರಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ. ಮತ್ತು ನೋಡಿ, ಇದಕ್ಕೆ ಹಸಿ ಸಾಸಿವೆ ಹಾಕಲಿಕ್ಕೆ ಚೆನ್ನಾಗಿರುತ್ತೆ ಇದು ಟೇಸ್ಟ್. 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಅನಂತರ ಈ ಮಸಾಲೆಗಳನ್ನೆಲ್ಲ ಹಾಕಿ, ಮತ್ತು ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ಳಿ. ಅದು ವೀಡಿಯೋ ಸ್ಕಿಪ್ ಆಗಿದೆ. ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಮಸಾಲ ರೆಡಿಯಾಗಿದೆ. ಇವಾಗ ನಮ್ಮದು ಬಸಳೆ ಸಹ ಆಲ್ಮೋಸ್ಟ್ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸಿದರೆ ಚೆನ್ನಾಗಿ ಬೇಯ್ತದೆ ನೋಡಿ. ನೀರು ಸಹ ಕರೆಕ್ಟಾಗಿದೆ. ಜಾಸ್ತಿ ನೀರಿದ್ದರೆ ಇದಕ್ಕೆ ಜಾಸ್ತಿ ನೀರು ಹಾಕೋಬೇಡಿ. ಅದನ್ನು ಈ ಥರ ಸೂಪ್ ಥರ ಕುಡಿಬೋದು ಬೇಕಂದ್ರೆ, ಅಷ್ಟು ಒಳ್ಳೆದಿದ್ದು ನೀರೆಲ್ಲ ನೋಡಿ. ಇವಾಗ ನೋಡಿ ಎಷ್ಟು ಒಳ್ಳೆ ಬೆಂದಿದೆ ನೋಡಿ, ದಂಟೆಲ್ಲ ಚೆನ್ನಾಗಿರುತ್ತೆ. ನಮ್ಮ ಮಂಗಳೂರು ಕಡೆ ಬಸಳೆ ಸಾಂಬಾರೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ. ಇವಾಗ ಬಸಳೆ ಬೆಂದಿದಲ್ಲ, ಅದಕ್ಕೆ ನಾನು ಇವಾಗ ಗಟ್ಟಿ ಮಸಾಲ ತಗೊಂಡಿದ್ದೇನೆ. ಆದಷ್ಟು ತೆಳು ಮಾಡ್ಕೊಳ್ಳಿಲ್ಲ, ತುಂಬ ತೀರ ತೆಳು ಮಾಡಲಿಕ್ಕಿಲ್ಲ, ಯಾಕಂದರೆ ನನಗೆ ಗಸಿ ಬೇಕಿದ್ದು. ಬಸಳೆ ಮಾಡಿ ಅದಕ್ಕೆ ಪುಂಡಿ ಮಾಡ್ತೇವಲ್ಲ, ಅದು ಅದರಲ್ಲಿ ಹೊಂದ್ಕೋಬೇಕು, ಅದಕ್ಕೋಸ್ಕರ ಇಷ್ಟು ಗಸಿ ಬೇಕು ನೋಡಿ. ಇವಾಗ ಚೆನ್ನಾಗಿ ಕುದಿ ಬರಲಿ, ಮತ್ತು ನಿಮಗೆ ಉಪ್ಪು ಸಪ್ಪೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ರೆಡಿಯಾಗಿದೆ. ಇವಾಗ ನಾವಿದೀಗ ಪುಂಡಿ ಮಾಡಲಿಕ್ಕೆ ರೇಷನಲ್ಲಿ ಸಿಗುವಂಥ ಕುಚ್ಚಲಕ್ಕಿ ನಾನು 1.5 ಲೋಟೆ ತಗೊಂಡಿದ್ದೇನೆ. ಅನಂತರ 1/2 ಲೋಟೆ ಬೆಳ್ತಿಗೆ ಅಕ್ಕಿ. ಇದಿಷ್ಟನ್ನು ನಾವು ಬೆಳಗ್ಗೆ ನೆನೆಸಿಟ್ಟು ಸಾಯಂಕಾಲ ಮಾಡ್ಕೊಳ್ಳಿಕ್ಕೆ ಕರೆಕ್ಟಾಗಿರುತ್ತೆ. ಅಂದರೆ ನಮಗೆ ರಾತ್ರಿ ತಿಂಡಿ ಮಾಡ್ಕೊಳ್ಳಿಕ್ಕಿದೆ, ಅದಕ್ಕೋಸ್ಕರ ಇವಾಗ ಫುಲ್ ನೆನಿಬೇಕು ಚೆನ್ನಾಗಿ. ಮತ್ತೊಂದು 2-3 ಸಲ ಕ್ಲೀನಾಗಿ ತೊಳ್ಕೊಳ್ಳಿ. ಇವಾಗ ನೋಡಿ ಒಳ್ಳೆ ಅಕ್ಕಿ ಸಹ ನೆಂದಿದೆ, ಮತ್ತು ಫುಲ್ಲು ತೊಳ್ಕೊಂಡು ಬಂದಿದ್ದೇನೆ. ಇವಾಗ ರುಬ್ಕೊಳ್ಳುವ ಮಿಕ್ಸಿಯಲ್ಲಿ. ನಾವಂದರೆ ತುಂಬ ತೀರ ತೆಳು ಮಾಡಲಿಕ್ಕಿಲ್ಲ, ಗಟ್ಟಿ ಬೇಕು ಸ್ವಲ್ಪ. ನಾವು ಪುಂಡಿಗೆಲ್ಲ ಮಾಡ್ಕೋತೇವೆ ನೋಡಿ, ಕಡುಬು ಮಾಡ್ತೇವೆ ನೋಡಿ, ಅದಕ್ಕೋಸ್ಕರ ಗಟ್ಟಿ ಬೇಕಿದ್ದು ನೋಡಿ. ಇಷ್ಟು ಬಂದಿದೆ. ಮತ್ತು ತುಂಬ ನಸೆ ಆಗಬೇಕು ಆ ಥರ ಏನಿಲ್ಲ, ಸ್ವಲ್ಪ ತರಿ ಬಂದರೂ ಓಕೆ, ಏನಾಗೋದಿಲ್ಲ. ಇವಾಗ ಎಲ್ಲವನ್ನು ಇದೇ ಥರ ರುಬ್ಕೊಳ್ಳಿ. ಅನಂತರ ಇವಾಗ ಸ್ಟವ್ ಆನ್ ಮಾಡಿಕೊಂಡು, ನಾವು ಅಗಲ ಬಾಣಲೆನೇ ತೊಗೊಳ್ತೇವೆ ಹೆಚ್ಚಾಗಿ ಇದು ಮಾಡ್ಕೊಳ್ಳಿಕ್ಕೆ, ಪುಂಡಿ ಮಾಡಲಿಕ್ಕೆಲ್ಲ. ಅನಂತರ ಇದಕ್ಕೆ ಈ ಹಿಟ್ಟಿಗೆ ಕರೆಕ್ಟಾಗಿ ರುಚಿಗೆ ಸರಿಯಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ನೋಡಿ ಈ ಥರ ಸಟ್ಕಿದ್ರೆ ಮತ್ತು ಇದನ್ನು ಹಿಟ್ಟನ್ನು ನಾವು ಬಿಸಿ ಮಾಡ್ತಾ ಬರಬೇಕು. ಹಿಟ್ಟು ಬಿಸಿ ಆಗ್ತಾ ಬಂದಾಗೆ ಸ್ವಲ್ಪ ಗಟ್ಟಿ ಬರ್ತಾ ಬರ್ತದೆ. ನಮಗೆ ಉಂಡೆ ಮಾಡಲಿಕ್ಕೆ ಕರೆಕ್ಟಾಗಿ ಗಟ್ಟಿ ಬೇಕು, ಅಷ್ಟು ಗಟ್ಟಿ ಆಗುವಷ್ಟು ನಾವು ಹಿಟ್ಟನ್ನು ಬಿಸಿ ಮಾಡ್ತಾ ಬರಬೇಕು ನೋಡಿ. ಇವಾಗ ಗೊತ್ತಾಗ್ತಿದೆ ನಿಮಗೆ, ಹಿಟ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಬಿಸಿ ಆರಲಿಕ್ಕೆ ಬಿಡ್ತಾ ಇದ್ದೇನೆ. ಇವಾಗ ನಾನು ಸ್ಟೀಮ್ ಪಾತ್ರೆ ತಗೊಂಡಿನಿ, ಅದರಲ್ಲೇ ಅಂದರೆ ಉಂಡೆಯನ್ನು ಅದರಲ್ಲಿಟ್ಟು ಆನಂತರ ಬೇಯಿಸ್ಕೊಳ್ತಾ ಇದ್ದೇನೆ ಪುಂಡಿ ಮಾಡಿ. ಇವಾಗ ನೋಡಿ ಹಿಟ್ಟನ್ನೆಲ್ಲ ಈ ಥರ ಸೆಟ್ ಮಾಡಿಕೊಂಡು ಸಣ್ಣ ಉಂಡೆ ಮಾಡಬೇಕು. ಬಸಳೆ ಪುಂಡಿ ಅಂದರೆ ನಾವು ಸಣ್ಣ ಉಂಡೆ ಮಾಡುವಂಥದ್ದು.
ಚೆನ್ನಾಗಿರುತ್ತೆ. ಮತ್ತು ಅದು ಪಾತ್ರೆಯಲ್ಲಿ ಹಾಕಬೇಕಾದ್ರೆ ಏನು ಗೊತ್ತಾ, ಸ್ಟೀಮ್ ಪಾತ್ರೆ ಒಳಗಡೆ ಸಹ ಬೀಳ್ತದೆ. ಅದಕ್ಕೋಸ್ಕರ ನಡುವಲ್ಲಿ ಸ್ವಲ್ಪ ದೊಡ್ಡ ತೂತಿರ್ತಲ್ಲ, ಅಲ್ಲಿ ಸ್ವಲ್ಪ ಕೈ ಇಟ್ಟು ಅನಂತರ ಫುಲ್ ಸೈಡ್ ಹಾಕ್ತಾ ಬಂದರೆ ಏನಾಗೋದಿಲ್ಲ. ಇವಾಗ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಂದರೆ ಸಣ್ಣ ಸಣ್ಣ ಉಂಡೆ ಇರುವ ಕಾರಣ ಬೇಗ ಬೇಯ್ತದೆ, ಫಾಸ್ಟಾಗಿ ಬೇಯ್ತದೆ. ಇವಾಗ ನೋಡಿ ಪುಂಡಿ ಬೆಂದಿದೆ. ನಮ್ಮದು ಬಸಳೆ ಪದಾರ್ಥ ಸಹ ರೆಡಿಯಾಗಿದೆ, ಪುಂಡಿ ಸಹ ರೆಡಿಯಾಗಿದೆ. ಇವೆರಡನ್ನು ಇವಾಗ ಸೆಟ್ ಮಾಡಿ ಹಾಕಿದರೆ ಆಯ್ತು, ಅಲ್ಲಿಗೆ ಫಿನಿಶ್ ಆಗುತ್ತೆ. ನೋಡಿ ಇವಾಗ ಪುಂಡಿ ಆರಾಮಾಗಿ ಬೆಂದಿದೆ. ನೋಡಿ ಈಗ ಬಸಳೆ ಪದಾರ್ಥ ಸಹ ಗಸಿ ಗಸಿ ರೆಡಿಯಾಗಿದೆ. ಇದಕ್ಕೆ ನಾನು ಬಿಸಿ ಬಿಸಿ ಪುಂಡಿ ಹಾಕಿ ಸೆಟ್ ಆಗಲಿಕ್ಕೆ ಬಿಡ್ತಾ ಇದ್ದೇನೆ. ನಿಮಗೆ ತುಂಬ ತೆಳು ಅಂತ ಅನಿಸಿದ್ರೆ ಒಂಚೂರು, ಅಂದರೆ ಇದು ಬೆಳಗ್ಗೆ ಆಗಬೇಕಾದ್ರೆ ಗಟ್ಟಿ ಆಗುತ್ತೆ. ರಾತ್ರಿ ಇಷ್ಟು ಇರುತ್ತಲ್ಲ, ಈ ಥರ ನೀರು ಥರ ಕಾಣ್ತದೆ ನೋಡಿ, ಅದೆಲ್ಲ ಪುಂಡಿಯೆಲ್ಲ ಅಬ್ಸರ್ವ್ ಮಾಡಿಕೊಂಡು ಬೆಳಗ್ಗೆ ಎದ್ದಾಗ ನಮ್ಮ ನೋಡಿ ಈ ಥರ ಪುಂಡಿ ರೆಡಿಯಾಗಿರುತ್ತೆ, ಗಸಿ ಗಸಿಯಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.